ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಡವಾಗಿದ್ದಕ್ಕೆ ನನ್ನ ಕಡೆಯಿಂದ ಹಾಗೂ ವೆಂಕಟೇಶ್ವರ ಕಡೆಯಿಂದ ಕ್ಷಮೆಯನ್ನು ಯಾಚಿಸ್ತಾ, ಸ್ನೇಹಿತರೆ, ನನಗೆ ವೇದಿಕೆ ಹೊಸದಲ್ಲ, ಪ್ರೆಸ್ ಮೀಟ್ ಹೊಸದಲ್ಲ. ನೀವ್ಯಾರು ನನಗೆ ಹೊಸಬ್ರ ಥರ ಕಾಣ್ತಾ ಇಲ್ಲ. ನಾವೆಲ್ಲ ಒಂದು ಕುಟುಂಬ. ಸ್ನೇಹಿತರೆ, ಇವತ್ತು ವೆಂಕಟೇಶ್ವರ ಮಾಡಿದೊಂದು ಕೆಲಸದಿಂದ ವಾಸಣ್ಣವರು ಇವರಿಬ್ಬರು ಸೇರಿ ಬಲವಂತ ಮಾಡಿ ಈ ಒಂದು ಪ್ರೆಸ್ ಮೀಟ್ ಮಾಡಿಸಿದ್ದಾರೆ. ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಒಂದು ಪ್ರೆಸ್ ಮೀಟಿಗೆ ಅಂತ ಬಂದಿದ್ದೆ. ಇದೇ ಮೊದಲನೇ ಬಾರಿಗೆ. ಸಮಾಜಮುಖಿ ಕೆಲಸ ಆಗ್ಬೋದು, ಸಿನಿಮಾ ಆಗ್ಬೋದು, 10 ಹಲವು ಅನೇಕ ವರ್ಷಗಳಿಂದ ಇದ್ದೀನಿ. ನಾನು ಯಾವತ್ತೂ ಪ್ರೆಸ್ ಮುಂದೆ ಬರೋಕ್ಕೆ ಇಷ್ಟಪಟ್ಟಿಲ್ಲ, ಪಡೋದು ಇಲ್ಲ. ಕಾರಣ ಇಷ್ಟೇ, ನಾನೊಬ್ಬ ರಾಜಕೀಯ ನಾಯಕ ಅಲ್ಲ, ಒಂದು ಕಾರ್ಪೊರೇಟರ್ ಅಲ್ಲ, ಒಂದು MLA ಆಗಬೇಕಂತ ಆಸೆ ಇಲ್ಲ, ಯಾವುದೂ ಇಲ್ಲ. ಒಂದು ಸಣ್ಣ ಕ್ರೀಡಾಪಟು, ಒಂದು ಬಡ ಕ್ರೀಡಾಪಟು ಅಂದರೆ ತಪ್ಪಾಗಲಾರ್ದು. ಸ್ನೇಹಿತರೆ, ಮನಸ್ಸು ಬಿಚ್ಚಿ ಮಾತಾಡಬೇಕಂತ ತುಂಬ ಆಸೆಯಿಂದ ಬಂದಿದ್ದೀನಿ. ನನ್ನ ಬಾಲ್ಯ ಜೀವನ 70 ಪೈಸೆ ಇರ್ತದೆ ಸ್ಕೂಲ್ ಫೀಸ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದೋರು. 70 ಪೈಸೆ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ನನ್ನ ಹತ್ರ ಕಾಸಿರ್ತಾ ಇರಲಿಲ್ಲ, ಅಂದರೆ ನಮ್ಮ ಮನೇಲಿ ಕಾಸಿರ್ತಾ ಇರಲಿಲ್ಲ. ಆ 70 ಪೈಸೆ ಫೀಸ್ನ ನೋಟಿಸ್ ಬೋರ್ಡಲ್ಲಿ ಹಾಕೋರು. ಫಸ್ಟೇ ನೋಟಿಸ್ ಬೋರ್ಡಲ್ಲಿ ಹಾಕೋರು, ಕಟ್ತಾ ಇರಲಿಲ್ಲ. 2ನೇ ಸತಿ ಹಾಕೋರು, ಕಟ್ತಾ ಇರಲಿಲ್ಲ. 3ನೇ ಸತಿ ಕಟ್ಟಕ್ಕೆ ಕಾಸೇ ಇಲ್ಲ, ಓಡಿಸ್ಬಿಡೋರು. ಮನೆಗೆ ಬಂದು ಜಗಳ ಮಾಡಿ, ಬಟ್ಟೆ ಇರೋದು ಅಪ್ಪ ಅಮ್ಮನ ಹತ್ರ ಜಗಳ ಮಾಡಿದಾಗ ಮಾತ್ರ ಆ ದುಡ್ಡನ್ನ ಸಾಲ ಮಾಡಿಸಿ ಕೊಡೋರು. ಅಷ್ಟು ಬಡತನ ಇತ್ತು ಸ್ನೇಹಿತರೆ. ಆ ಸ್ಕೂಲ್ ಫೀಸ್ ಕಟ್ಟಿ ಓದಂತ ನಾನು, ಜೊತೆಗೆ ನಮ್ಮ ಮನೆಯಲ್ಲಿ ಈ ಅನ್ನ ಅಂತ ಮಾಡ್ತಾಯಿದ್ರಲ್ಲ, ಅದನ್ನು ವರ್ಷಕ್ಕೆ ಒಂದ್ಸತಿ ಹಬ್ಬ ಹರಿದಿನ ಬಂದ್ರೆ, ಯುಗಾದಿ ಹಬ್ಬ, ಗಣೇಶ ಹಬ್ಬ, ಆ ಟೈಮಲ್ಲಿ ಮಾತ್ರ ಮಾಡ್ತಾಯಿದ್ರು. ನಾನು ನಮ್ಮಮ್ಮನ ಯಾವಾಗ ಕ್ವಶನ್ ಮಾಡ್ತಾಯಿದ್ದೆ, ಅಮ್ಮ ನಾವು ಶ್ರೀಮಂತರಾಗೋದು ಯಾವಾಗ, ನಾವು ಅನ್ನ ಮಾಡೋದು ಯಾವಾಗ, ಅನ್ನ ತಿನ್ನೋದು ಯಾವಾಗ ಅಂತ ತುಂಬ ಸತಿ ಕೇಳಿದ್ದೀನಿ ನಾನು. ಜೊತೆಗೆ ಒಂದು ಬೆಂಗಳೂರಲ್ಲಿ ಮಿಸ್ಟರ್ ಇಂಡಿಯಾ ಅಂದರೆ ಭಾರತ ಕಿಶೋರ ಅಂತ ಒಂದು ದೇಹದಾಡ ಸ್ಪರ್ಧೆ ಆಗ್ತದೆ. ಆ ಸ್ಪರ್ಧೆಗೆ ನಾನು ಕರ್ನಾಟಕ ರಾಜ್ಯ ತಂಡದಿಂದ ಆಯ್ಕೆ ಆಗಿರ್ತೀನಿ. ಬೆಂಗಳೂರು ಟೌನ್ ಹಾಲ್ ಅಂದರೆ ಪುಟ್ಟಣ್ಣ ರಂಗನ ಚೌಲ್ಟ್ರಿಲಿ ಇದು ಟೌನಲ್ಲಿ ನಡೀತದೆ ಕಾಂಪಿಟೇಷನ್. ಅದಕ್ಕೆ ಭಾರತದ ಎಲ್ಲ ಕಡೆಯಿಂದ ಬಂದಿರ್ತಾರೆ. ನಾನು ಕೋಲಾರದಿಂದ ಬರಬೇಕು. ಕೋಲಾರದಿಂದ ಬರೋಕ್ಕೆ ಬಸ್ಸಲ್ಲಿ ಬಂದರೆ 4 ರೂಪಾಯಿ ಆಗ್ತದೆ. ಅದು ಲಾರಿಲಿ ಬಂದರೆ 2 ರೂಪಾಯಿ ಆಗ್ತದೆ. ಲಾರಿಲಿ ಬರಬೇಕಾದ್ರೆ ನನ್ನ ಬೆಳೆ 4 ಗಂಟೆಗೆ ಬಿಡಬೇಕು. 4 ಗಂಟೆಗೆ ಬಂದು ಊರಾಚೆ ಬಂದು ಬೈಪಾಸಲ್ಲಿ ನಿಂತ್ಕೊಂಡ್ರೆ ಲಾರಿಲಿ ಹತ್ತಿ ವಾಪಸ್ ಬಂದು ಅದರ ಬೇಗ ಮೊದಲು ಬಸ್ ನಿಲ್ಲಿಸ್ಬಿಡ್ತಾರೆ, ಲಾರಿನ ಒಳಗಡೆ ಬಿಡೋಣ. ಅಲ್ಲಿ ಓಡೋಕ್ಕೆ ಶುರು ಮಾಡಿದ್ರೆ ಟೌನ್ ಹಾಲ್ಗೆ ಬರ್ತೀನಿ ಸರ್, 9 ಗಂಟೆಗೆ ಬರ್ತೀನಿ. 7 ಗಂಟೆಗೆ ಬರಬೇಕಾಯ್ತು, 9 ಗಂಟೆಗೆ ಬರ್ತೀನಿ. ಸೊ ಎಲ್ಲ ಬೈತಾರೆ, ಯಾಕೆ ಲೇಟ್ ಆಯಿತು ಹಂಗೆ ಹಿಂಗೆ ಅಂತ. ಇಲ್ಲ ಸರ್, ಅಲ್ಲಿ ಓಡ್ಕೊಂಬಂದೆ, ಕಷ್ಟ ಆಯಿತು ಅಂತ. ಸರಿ, ತೂಕ ಎಲ್ಲ ತಗೊಂಡು ಹೇಳ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಸ್ಪರ್ಧೆ ಅಂತ ಹೇಳ್ತಾರೆ. ಅಲ್ಲಿಂದ ವಾಪಸ್ಸು ಮತ್ತೆ ಸಂಪಂಗಿ ರಾಮನಗರ ವಾಪಸ್ ಬರ್ತೀನಿ. ಅಲ್ಲಿ ಮದುವೆ ನಡೀತಾ ಇರ್ತದೆ. ಅಲ್ಲಿ ಮದುವೆ ನಡಿಬೇಕಾದ್ರೆ ಬೆಳಿಗ್ಗೆ ಇಡ್ಲಿ ಎಲ್ಲ ಬಡಿಸ್ತಾ ಇರ್ತಾರೆ ತಿಂಡಿಗೆ ಅಂತ. ಯಾರ್ದೋ ಮದುವೆ ಗೊತ್ತಿಲ್ಲ, ಕೂತ್ಕೊಂಡ್ಬಿಡ್ತೀನಿ. ಇಡ್ಲಿ ಬಡಿಸ್ಕೊಂಡು ಬರ್ತಾರೆ. ನನ್ನ ಹತ್ರ ಬರೋಷ್ಟ್ರೊಳಗಡೆ ಹಿಂದೆ ಯಾರು ಬಂದು ಕೇಳ್ತಾರೆ, ಗಂಡು ಕಡೆನೇ ಹೆಣ್ಣು ಕಡೆನೇ ಅಂತ. ನಾನು ಯಾರ ಕಡೆನೇ ಇಲ್ಲ, ಆಚೆ ಓಡಿಸ್ಬಿಡ್ತಾರೆ. ಮತ್ತು ಮಾರ್ಕೆಟಿಗೆ ಬಂದು ಲಾರಿಲಿ ದಾಳಂಬ್ರೆ, ಈ ತರಕಾರಿ ಎಲ್ಲ ತುಂಬ್ತಾ ಇರ್ತಾರೆ. ಅದನ್ನೆಲ್ಲ ತುಂಬಿ ಕೊಟ್ಟಿದ್ದಕ್ಕೆ ನನಗೊಂದು 2 ದಾಳಂಬ್ರೆ ಕೊಡ್ತಾರೆ. ಅದನ್ನು ತಿಂದ್ಬಿಟ್ಟು ನಾನು ಸ್ಪರ್ಧೆಗೆ ಹೋಗ್ತೀನಿ ಸ್ನೇಹಿತರೆ. ಮಿಸ್ಟರ್ ಜೂನಿಯರ್ ಇಂಡಿಯಾ ಪ್ರಶಸ್ತಿ ತೊಗೋತೀನಿ, ಭಾರತ ಕಿಶೋರ ತೊಗೋತೀನಿ. ತೊಗೊಂಡು ಅದನ್ನು ಕಪ್ಪು ಇರ್ತದಲ್ಲ, ಆ ಕಪ್ಪು ಎತ್ಕೊಂಡು ಓಡ್ತಾ ಇರ್ತೀನಿ. ಮತ್ತು ಲಾರಿಗೆ ಹೋಗ್ಬೇಕಲ್ಲ ಸರ್, ಕಾಸಿಲ್ಲ. ಎಲ್ಲರೂ ಕಳ್ಳ ಅಂತ ಕಿರ್ಚಾಡ್ತಾರೆ. ಕಪ್ಪು ದೊಡ್ಡದಿರ್ತದಲ್ಲ. ಮತ್ತು ನನಗೆ ಗೊತ್ತಾಗಲ್ಲ, ಅದಕ್ಕೆ ಪೇಪರ್ನ ಸುತ್ತಕೊಂಡು ಎತ್ಕೊಂಡು ಹೋಗಿ ಕೋಲಾರದಲ್ಲಿ ಲಾರಿಲಿ ಇಳ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತೀನಿ. ನಡ್ಕೊಂಡು ಹೋಗಿ ಮಲಗಿರ್ತೀನಿ ಸ್ನೇಹಿತರೆ. ಆವಾಗ ಆಕಾಶವಾಣಿಯಲ್ಲಿ ಟಿ ವಿ ಇರಲಿಲ್ಲ ಆವಾಗ. ಆಕಾಶವಾಣಿಯಲ್ಲಿ ಓದುತ್ತಿರುವವರು ಅಂತ ಹೇಳ್ಬಿಟ್ಟು ಹೆಡ್ಲೈನ್ಸಲ್ಲಿ ಕೋಲಾರದ ರವಿಗೆ ಭಾರತ ಕಿಶೋರ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂತ ಬರ್ತದೆ. ತುಂಬ ಖುಷಿ ಪಡ್ತೀನಿ ಸ್ನೇಹಿತರೆ. ಆ ಖುಷಿಗೆ ಪಾರನೇ ಇರಲ್ಲ. ಈ ರೀತಿ ನನ್ನ ಜೀವನ
ಪ್ರಾರಂಭವಾಗಿದೆ ಸ್ನೇಹಿತರೆ. ಇವತ್ತು ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆ, ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಬಾಸ್ಕೆಟ್ಬಾಲು, ಅಥ್ಲೆಟಿಕ್ಸು ಎಲ್ಲ ಕ್ರೀಡೆ ಸೇರಿ ಮುಖ್ಯವಾಗಿ ಬಾಸ್ಕೆಟ್ಬಾಲಲ್ಲಿ 2 ಸತಿ ರಾಜ್ಯಕ್ಕೆ ಕ್ಯಾಪ್ಟನ್ ಆಗಿದ್ದೆ. 1 ಸಲ ರಾಷ್ಟ್ರ ಮಟ್ಟದಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಅದು ಬಿಟ್ಟು ಬಾಡಿ ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡೆ. ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲೇ, ಅಂದರೆ ನ್ಯಾಚುರಲ್ ಬಾಡಿ ಬಿಲ್ಡರ್, ನ್ಯಾಚುರಲ್ ಆಗಿ ಯಾವ ರೀತಿ ದೈಹಿಕನ ಬೆಳೆಸಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡಿ ಬರೀ ದೇಹದಾಢ್ಯ ಒಂದರಲ್ಲೇ 110 ಚಿನ್ನದ ಪದಕಗಳನ್ನ ಪಡ್ಕೊಂಡಿದ್ದೀನಿ. ವಿತ್ ಡಾಕ್ಯುಮೆಂಟ್ಸ್ ಇದೆ. ಜೊತೆಗೆ ಎಲ್ಲ ನನ್ನ ಸ್ಕೂಲ್ ಡೇಸಿಂದ ಹಿಡಿದು ಕಾಲೇಜ್ ಡೇಸಿಂದ ಹಿಡಿದು ಒಟ್ಟು 300ಕ್ಕೂ ಹೆಚ್ಚು ಚಿನ್ನದ ಪದಕ ನಾನು ತೊಗೊಂಡಿದ್ದ ಸ್ನೇಹಿತರೆ. ಸೊ ಇದೇ ನನ್ನ ಒಂದು ಜರ್ನಿ. ಅದಾದ ನಂತರ ಇವತ್ತು ಒಂದು ಮುಖ್ಯ ಉದ್ದೇಶ, ಅದು ವೆಂಕಟೇಶ್ವರ ಹೇಳಿದ್ದಾರೆ. ಇಷ್ಟೇ ಸ್ನೇಹಿತರೆ, ನಮ್ಮ ತಾಯಿ ತಿರ್ಕೊಂಡು ಒಂದು 6 ತಿಂಗಳಾಗಿರ್ತದೆ. ನಮ್ಮ ತಾಯಿ ಸತ್ತೋಗಿ 6 ತಿಂಗಳಾಗಿರ್ತದೆ. ನಾವು ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮಪ್ಪ ಬಂದು ಕೇಳ್ತಾರೆ, ಅಮ್ಮ ಸತ್ತೋಗಿದ್ದಾರೆ, ಬೇಜಾರಾಗುತ್ತೆ, ಕಾಶಿಗೆ ಹೋಗ್ಬೇಕು ಅಂತ. ನನ್ನ ದುಡ್ಡಿರಲ್ಲ. ಸರಿ, ಅದು ಸ್ವಲ್ಪ ಇರ್ತಲ್ಲ, ಅಹಂಕಾರ ಇರ್ತಲ್ಲ, ಬೈದು ಕಳಿಸ್ಬಿಡ್ತೀನಿ, ಕರ್ಕೊಂಡು ಹೋಗ್ತೀನಿ ಹೋಗಪ್ಪ, ದುಡ್ಡಿಲ್ಲ ಅಂತ. ಮತ್ತೆ ಒಂದು ದಿನ ಬಿಟ್ಕೊಂಡ್ಬರ್ತಾರೆ, ಕಾಶಿ ಕಳಿಸೋ ಮಗನೇ ಅಂತ. ಮತ್ತೆ ಹೆಂಗೆ ಹೇಳೋದು ಅಂದ್ಬಿಟ್ಟು, ಆಯ್ತು ನೀನು ಕರ್ಕೊಂಡು ಹೋಗ್ತೀನಿ ಹೋಗು, ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಅವರು ಊರಿಗೆ ಹೋಗ್ತಾರೆ. ಅದೇ ಖುಷಿಲಿ ಏನು ಮಾಡ್ತಾರೆ, ಊರ್ಲೆಲ್ಲರೂ ತಿಳ್ಕೊತಾರೆ, ನನ್ನ ಮಗ ನನ್ನ ಫ್ಲೈಟಲ್ಲಿ ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ. ಊರಿನ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಏನಪ್ಪ ನಿಮ್ಮಪ್ಪನ ಕಾಶಿ ಕರ್ಕೊಂಡು ಹೋಗ್ತಾ ಇದೆಯಾ ಫ್ಲೈಟಲ್ಲಿ ಅಂತ. ಇದು ದೊಡ್ಡ ಕೆಲಸ ಆಯ್ತಲ್ಲಪ್ಪ. ಮತ್ತೆ ಸಾಲ ಸೋಲ ಮಾಡಿ ಟಿಕೆಟು ಪರ್ಚೇಸ್ ಮಾಡ್ತೀನಿ. ನಮ್ಮಪ್ಪನ ಫೋನ್ ಮಾಡಿ 5 ಗಂಟೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತೀನಿ, ಅಪ್ಪ ರೆಡಿಯಾಗಿರಿ, ನಾಡ್ದು ಹೋಗಬೇಕು ಕಾಶಿಗೆ, ಬಟ್ಟೆ ಗಿಟ್ಟೆಲ್ಲ ಹೊಸ ಬಟ್ಟೆ ತೊಗೊಂಬರ್ತೀನಿ ಅಂತ ನಾನು ಫೋನ್ ಮಾಡ್ತೀನಿ ಅಂತ ಇದ್ದರೆ 5:15 ನಮ್ಮ ಅಕ್ಕ ಫೋನ್ ಮಾಡ್ತಾರೆ, ಅಪ್ಪ ತೀರ್ಕೊಂಡು ಅಂತ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.